ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 47, 27-31 ವಚನವನ್ನು ಧ್ಯಾನ ಮಾಡ್ತೇವೆ. ಗೋಷೆನ್ ಸೀಮೆಯಲ್ಲಿ ವಾಸ ಮಾಡಿದರು, ಈ ವಿಷಯದ ಕುರಿತು ನಾವು ಈ ದಿನ ಕಲಿಯೋದಕ್ಕೆ ಹೋಗ್ತೇವೆ. ಓದ್ಕೊಳ್ಳೋಣವಾ? ಇಸ್ರಾಯೇಲ್ಯರು ಐಗುಪ್ತ ದೇಶಕ್ಕೆ ಸೇರಿರುವ ಗೋಷೆನ್ ಸೀಮೆಯಲ್ಲಿ ವಾಸ ಮಾಡಿದರು. ಅದರಲ್ಲಿ ಅವರು ಆಸ್ತಿಯನ್ನು ಸಂಪಾದಿಸಿ ಬಹು ಸಂತಾನವಾಗಿ ಬಹಳವಾಗಿ ಹೆಚ್ಚಿದರು. ಯಾಕೋಬನು ಐಗುಪ್ತ ದೇಶದಲ್ಲಿ 17 ವರ್ಷ ಇದ್ದನು. ಅವನ ಜೀವಿತ ಕಾಲವು ಒಟ್ಟಿಗೆ 147 ವರ್ಷಗಳು. ಇಸ್ರಾಯೇಲನಿಗೆ ಅವಸಾನ ಕಾಲ ಸಮೀಪಿಸಿದಾಗ ಅವನು ತನ್ನ ಮಗನಾದ ಯೋಸೇಫನನ್ನು ಕರೆಯಿಸಿ, ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ನೀನು ನಂಬಿಕೆಯಿಂದಲೂ ಪ್ರೀತಿಯಿಂದಲೂ ನನ್ನ ಮಾತನ್ನು ನಡೆಸಬೇಕು. ಏನೆಂದರೆ, ನನಗೆ ಐಗುಪ್ತ ದೇಶದಲ್ಲಿ ಸಮಾಧಿ ಮಾಡಬೇಡವೆಂದು ಕೇಳಿಕೊಳ್ಳುತ್ತೇನೆ. ನಾನು ಪಿತೃಗಳಿಗೆ ಸೇರಿದಾಗ ನನ್ನ ಶವವನ್ನು ಐಗುಪ್ತ ದೇಶದಿಂದ ತೆಗೆದುಕೊಂಡು ಹೋಗಿ ಆ ಪಿತೃಗಳ ಸ್ಮಶಾನ ಭೂಮಿಯಲ್ಲೇ ಸಮಾಧಿ ಮಾಡಬೇಕು. ಹಾಗೆ ಮಾಡುತ್ತೇನೆಂಬುದಾಗಿ ನೀನು ನನ್ನ ತೊಡೆಯ ಕೆಳಗೆ ಕೈಯಿಟ್ಟು ಪ್ರಮಾಣ ಮಾಡಬೇಕೆಂದು ಹೇಳಲು ಅವನು, ನೀನು ಹೇಳಿದಂತೆಯೇ ಮಾಡುತ್ತೇನೆ ಅಂದನು. ಇಸ್ರಾಯೇಲನು ಪ್ರಮಾಣ ಮಾಡು ಅನ್ನಲು ಅವನು ಪ್ರಮಾಣ ಮಾಡಿದನು. ಆಗ ಇಸ್ರಾಯೇಲನು ಮಂಚದ ತಲೆ ದೆಸೆಯಲ್ಲಿ ಬಾಗಿ ದೇವರಿಗೆ ನಮಸ್ಕಾರ ಮಾಡಿದನು. ಈಗ ಇಲ್ಲಿ ನೋಡ್ರಿ, 70 ಜನರು ಐಗುಪ್ತ ದೇಶಕ್ಕೆ ಬಂದರು. ಈಗ 400 ವರ್ಷವಾದ ಮೇಲೆ 2 ಮಿಲಿಯನ್ ಜನ ಆಗ್ತಾರೆ. ಇದು ವಚನ 27ರಲ್ಲಿ ದೇವರ ಆಶೀರ್ವಾದವನ್ನು ನಾವು ನೋಡ್ತೀವಿ. ಇಲ್ಲಿ ಯಾಕೋಬನು ಐಗುಪ್ತ ದೇಶದಲ್ಲಿ ಸಮಾಧಿ ಆಗಬೇಕೆಂಬುದಾಗಿ ಇಷ್ಟಪಡೋದಿಲ್ಲ. ಯಾಕೆ ಎಂಬುದಾಗಿ ನಾವು ನೋಡ್ಬೇಕಾದ್ರೆ, ಇಲ್ಲಿ ದೇವರ ಒಂದು ಆ ಮಕ್ಕಳು ದೇವರ ಸ್ಥಳದಲ್ಲಿರ್ಬೇಕು. ಯಾಕಂದ್ರೆ ಅವರು ಪರಲೋಕದ ಸ್ವಾಸ್ಥ್ಯದವರು ಎಂಬುದಾಗಿ ತೋರ್ಪಡಿಸೋದಕ್ಕಾಗಿ ತೊಡೆಗೆ ಕೆಳಗೆ ಕೈಯಿಟ್ಟು ಪ್ರಮಾಣ ಮಾಡುವಂಥದ್ದು ಅಬ್ರಾಹ್ಮನ್ ಸಹ ಹೇಳಿರ್ತಾನೆ. ಇದೇ ರೀತಿ ಯೋಸೇಫನ್ನು ಮಾಡಬೇಕೆಂಬುದಾಗಿ ಯಾಕೋಬನು ಕೇಳ್ತಾ ಇದ್ದಾನೆ. ಹೀಗೆ ಒಬ್ಬೊಬ್ಬರು ತಾತ ಅಜ್ಜಿ ಪ್ರತಿಯೊಬ್ಬೊಬ್ಬರು ಯಾವ ಒಂದು ಸ್ಮಶಾನ ಭೂಮಿಯಲ್ಲಿ ಹಾಕಲ್ಪಡ್ತಾರೆ, ಅಲ್ಲಿಯೇ ನನಗೆ ಸಮಾಧಿ ಆಗ್ಬೇಕೆಂಬುದಾಗಿ ಬೇಡ್ಕೊಳ್ತಾನೆ. ಇದರ ಅರ್ಥ ಏನೆಂಬುದಾಗಿ ನಾವು ನೋಡ್ಬೇಕಾದ್ರೆ, ಯಾಕೋಬನು ಪಿತೃಗಳ ಬಳಿಗೆ ಸೇರ್ತಾನೆ. ಸತ್ಯವೇದದಲ್ಲಿ ಎಲ್ಲೆಲ್ಲೂ ಓದ್ತೀವಲ್ಲ ನಾವು, ಪಿತೃಗಳ ಬಳಿಗೆ ಸೇರಿದನು, ಪಿತೃಗಳ ಬಳಿಗೆ ಸೇರಿದನು. ಇದರ ಅರ್ಥ ಏನೋ ಪ್ರಿಯರೇ, ಯಾವಾಗ ನಮ್ಮ ಹೃದಯವನ್ನ ಯೇಸುಸ್ವಾಮಿಗೆ ನಾವು ಒಪ್ಪಿಸಿಕೊಡ್ತೀವೋ, ಮಾತ್ರವಲ್ಲದೆ ಯೇಸುಸ್ವಾಮಿಗಾಗಿ ಜೀವಿಸ್ತೀವೋ, ನಾವು ಖಂಡಿತವಾಗಿ ಪರಲೋಕ ರಾಜ್ಯಕ್ಕೆ ಹೋಗ್ತೇವೆ ಅನ್ನುವಂಥದ್ದು ಇದರಲ್ಲಿ ತೋರಿಸುವಂಥದ್ದಾಗಿದೆ. ಇಲ್ಲಿ ಯಾಕೋಬನು ಯೋಸೇಫನ ನಡುವೆ ಅನೇಕ ಒಂದು ಸಂಭಾಷಣೆ ನಡೆಯುತ್ತೆ. ಅಂದ್ರೆ ದೇವರಿಗೆ ಸಂಬಂಧಪಟ್ಟಂತ ಸಂಭಾಷಣೆ. ಇವರು ಜೀವಿತದ ಬಗ್ಗೆಯೂ ಸಾವಿನ ಬಗ್ಗೆ ಒಂದು ದೈವಿಕವಾದಂತ ಒಂದು ಹೋಪ್, ನಿರೀಕ್ಷೆಯನ್ನು ಇಟ್ಟುಕೊಂಡು ಮಾತನಾಡೋರಾಗಿದ್ದಾರೆ. ಹೀಗಾಗಿ ದೇವರು ಅದೇ ರೀತಿ ನಿಮಗೆ ಅನುಗ್ರಹಿಸಲಿ. ಈ ಲೋಕದಲ್ಲಿ ದೇವರಿಗಾಗಿ ಜೀವಿಸಲಿ, ಪರಲೋಕದ ಬಗ್ಗೆ ದರ್ಶನ ನನಗೆ ನಿನಗೆ ಇರಬೇಕು. ಕರ್ತನ ಆ ರೀತಿ ನಿನ್ನ ನಡೆಸಲಿ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದವರೇ, ನಿಮಗೆ ಸ್ತೋತ್ರ. ನಮ್ಮೊಂದಿಗೆ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ. ಹೌದಪ್ಪ, ನಾವು ಪರಲೋಕ ಸಂಸ್ಥಾನದವರು. ಆದ್ರಿಂದ ಪರಲೋಕದಿಂದ ನೀನು ಬರುವುದನ್ನ ನಾವು ಎದುರು ನೋಡುವ ಹಾಗೆ ನಮ್ಮೆಲ್ಲರೂ ಕೃಪೆ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂದ ಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು.
ശീലുബേനാഥ എൻ സ്വസ്ഥതൈതനു എൻ പാപ തോಳೆದ ಈರುಳ ದಿನಕ್ಕೆ ತಿರುಗಿದ ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು, ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ശീലുബേനാഥ എൻ സ്വസ്ഥതൈതನು എൻ പാപ തോಳೆದ ಈರುಳ ದಿನಕ್ಕೆ ತಿರುಗಿದ ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ശീലുബേനാഥ എൻ സ്വസ്ഥതൈതನು എൻ പാപ തോಳೆದ ಈರುಳ ದಿನಕ್ಕೆ